ಹಾಯ್ ಹಲೋ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಪ್ರವೀಣ್ ಪ್ರವೀಣ್ ಚಾರು ಚಾರು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್. ಚಾನೆಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಈಗ ಸಪೋರ್ಟ್ ಸಪೋರ್ಟ್ ಮಾಡ್ರಿ. ಮಾಡಿ. ಓಕೆ, ಬನ್ನಿ ಇವತ್ತಿನ ನನ್ನ ಲಾಗ್ ಏನಂತ ತೋರಿಸ್ತೀನಿ. ಓಕೆ, ನಾನು ಫುಲ್ ಡೇ ಇವತ್ತು ಜರ್ನಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ, ಎಲ್ಲರಿಗೂ ಶುಭ ಮುಂಜಾನೆ ಹೇಳ್ತಾ ಬನ್ನಿರಿ. ನಾವು ಹೊರಟಿದ್ದೀವಿ ಇವಾಗ ವಾಕಿಂಗ್ ಮಾಡೋಕ್ಕೆ. ಡೈಲಿ ಒಂದು 2 ಕಿಲೋಮೀಟ್ರ್ ಹೋಗ್ತಾರೆ ವಾಕಿಂಗ್ ಮಾಡೋಕ್ಕೆ. ನನ್ನ ಜೊತೆ ನಮ್ಮ ಮಗನೂ ಬರ್ತಾನೆ ರೀ. ಇವಾಗ ನೋಡ್ರಿ ಹೆಂಗೆ ಓಡಾಕತ್ತಂದ. ಎದಕ್ಕೆ ಓಡಾಕತ್ತಾನಂದ್ರೆ ಇಲ್ಲಿ ಗಾರ್ಡನ್ ಐತ್ರಿ. ಗಾರ್ಡನ್ದಾಗ ಆಟ ಆಡಕ್ಕೆ ಬರ್ತಾನೆ ರೀ ಇಲ್ಲಿ ನೋಡ್ರಿ. ನಾ ಕರೆದ್ರು ಬರೋಲ್ಲ, ಮತ್ತು ಆಟ ಆಡಕ್ಕೆ ಓಡಿ ಹೊಂಟಿದ್ರು. ಕರೆದು ಮತ್ತು ನನ್ನ ಜೊತೆ ವಾಕಿಂಗ್ ಮಾಡಕ್ಕೆ ಕರ್ಕೊಂಡು ಹೊಂಟಿದ್ದೇನೆ ರೀ. ವಾಕಿಂಗ್ ಮಾಡಕತ್ತೀವಿ. ಆದ್ರೂ ಮತ್ತು ನನ್ನ ಕಣ್ ತಪ್ಪಿಸಿ ಹೋಗಿಬಿಟ್ಟ ನೋಡ್ರಿ. ಇಲ್ಲಿ ಜೋಕಾಲಿ ಆಡಕತ್ತಾನ. ಇದಕ್ಕೆ ರೀ ಅವ್ನು ಇಲ್ಲಿ ಆಟ ಆಡೋ ಸಲುವಾಗಿ ನಾನು ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸಿ ವಾಕಿಂಗ್ ಒಂದು ಬಾ ಪಪ್ಪ ಅಂತಂದು ಎಬ್ಬಿಸ್ಕೊಂಡು ನಾವು ಬರೋದ್ರಿ. ಅಲ್ಲಿಂದೆಲ್ಲ ಮತ್ತು ಬೇದವನ್ನ ಕರ್ಕೊಂಡು ನೋಡ್ರಿ ಸ್ವಲ್ಪ ಯೋಗ ಮಾಡ್ತಂತಂದ್ರೆ ಯೋಗ ಮಾಡ್ಕೋತ ಇದು ಮಾಡಕತ್ತ ಓಡಾಡಕತ್ತ ನೋಡ್ರಿ. ಇಲ್ಲಿಂದ ಮುಗಿಸ್ಕೊಂಡು ನಾನು ಸ್ಕೂಲ್ ಟೈಮ್ ಆಗತ್ತಪ್ಪ ಅಂಥೇಳಿ ಕರ್ಕೊಂಡ್ಬಂದೆ. ನಾ ಬಂದಿರಿ ಇವಾಗ ಮನೆ ಕಡೆ. ಅವನು ಮನೆ ಕಡೆ ಬಂದು ನಾವೆಲ್ಲ ರೆಡಿ ಮಾಡಿಕೊಟ್ಟು ಅವನು ಸ್ಕೂಲಿಗೆ ಬಿಡೋಕೆ ಹೊರಟಿದ್ದೀರಿ. ಟೈಮ್ ಆಗಿದೆ ಹೋಗಲ್ಲ ಅಂತ ನ್ಯಾಯ ಮಾಡಕತ್ತಿದ್ರೆ, ಆದರೂ ಸ್ವಲ್ಪ ಬೇದು ಏನಾಗಲ್ಲ ಬಾ, ಏನೋ ಟೈಮ್ ಇದೆ ಅಂತ ಹೇಳಿಬಿಟ್ಟು ಅವನು ಸ್ಕೂಲಿಗೆ ಬಿಟ್ಟು ನಾವು ಹೊರಟಿರಿ ಮನೆ ಕಡೆ. ನನಗೂ ಟೈಮ್ ಆಗಿತ್ತು ರೀ ಡ್ಯೂಟಿಗೆ. ನಾನು ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ದೆ ಡ್ಯೂಟಿಗೆ. ನಮ್ಮ ಮಿಸ್ಸಸ್ಸು ಊಟ ಹಚ್ಚಿಟ್ಟಿದ್ರು, ಊಟ ಮಾಡಿ ಹೋಗು ಅಂತಂದರು. ಟೈಮ್ ಆಗಿದೆ ಅಂತಂದೆ. ಸರಿ ಆದರೂ ಊಟ ಮಾಡಿ ನನ್ನ ಶಾರುಗೂ ಬಾಯ್ ಹೇಳಿಬಿಟ್ಟು ನಾವು ಹೊರಟಿರಿ ಡ್ಯೂಟಿಗೆ. ಆಮೇಲೆ ನೀರಿನ ಬಾಟಲ್ ಒಂದು ಬಿಟ್ಟಿದ್ದೆ, ಮತ್ತೊಂದು ಬಾಟಲ್ ತಂದು ಕೊಟ್ಟರು ನೀರಿಂದ. ಟ್ಯಾಂಕ್ ಅಂತ ಹೇಳಿ ಮತ್ತೆ ಬಾಯ್ ಹೇಳಿಬಿಟ್ಟು ನಾವು ಹೊರಟಿರಿ ಡ್ಯೂಟಿಗೆ. ಬಂದು ಇನ್ನೂ ಗಾಡಿ ಸ್ಟಾರ್ಟ್ ಮಾಡಿಲ್ಲ, ಮತ್ತೆ ಒಂದು ಬಾಟಲ್ ತೊಗೊಂಬಂದರು. ಕೊಟ್ಟಿದ್ದೆಲ್ಲ ಇನ್ನೊಂದು ಯಾಕೆ ಅಂದರೆ ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ನೀರು ಜಾಸ್ತಿ ಕುಡಿ, ಹೀಟಾಗೈತೆ ಅಂತ ಒಂದು ಸ್ವಲ್ಪ ಹೇಳಿಬಿಟ್ರು. ಸರಿ ಆಯಿತು ಇಟ್ಕೋ ಖರ್ಚಿಗೆ ಅಂತ ಹೇಳಿದೆ. ಏನು ಜಾಸ್ತಿ ಕೊಟ್ಟಿಲ್ಲ, ಅಷ್ಟು ಕೊಟ್ಟಿದ್ದೆ. ಇಷ್ಟೇನು ಮಾಡಲಿ ಅಂತಂದು ಹೊಳ್ಳಿ ಕೊಡಕ್ಕೆ ಬಂದಾರೆ. ಸರಿ ಇಟ್ಕೋ ಏನಾದರೂ ತಗೋ ಅಂತ ಅಂದೆ. ಹಾಲು ಮೊಸರು ಏನಾದರೂ ತಗೋ ಅಂತ ಹೇಳಿಬಿಟ್ಟು ಸರಿ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಹೊರಟಿರಿ ಇಲ್ಲಿಂದ. ನಿಜ ಫ್ರೆಂಡ್ಸ್, ಯಾವ ಥರ ಕೇರ್ ಮಾಡ್ತಾರಂದರೆ ಇದರಲ್ಲಿ ಊಟದ ಬಗ್ಗೆ ಆಗಲಿ ಹೆಲ್ತ್ ಬಗ್ಗೆ ಅಂತೂ ಬಂದರೆ ತುಂಬ ಕೇರ್ ಮಾಡ್ತಾರೆ. ಏನೋ ನಮ್ಮ ಹಿರಿಯರ ಪುಣ್ಯ ಅನಿಸುತ್ತೆ. ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾಳೆ, ಚೆನ್ನಾಗಿ ನಡೀತಿದೆ. ಆದರೂ ಒಂದೊಂದು ಸಲ ಜಗಳ ಮಾಡ್ತೀವಿ. ಜಗಳ ಯಾರ ಮನೆಯಲ್ಲಿ ಇರಲ್ಲ ಹೇಳಿ ಫ್ರೆಂಡ್ಸ್, ಜಗಳ ಆಡ್ತೀವಿ. ಅದು ಯಾವ ಥರ ಅಂದರೆ ಹೇಳ್ಬಾರ್ದು, ಆ ಥರ ಜಗಳ ಆಡ್ತೀವಿ. ಅದು ಒಂದು ಅರ್ಧ ಗಂಟೆ, ಆಮೇಲೆ ಮತ್ತೆ ಕೂಡ್ಬಿಟ್ಟು ಮತ್ತೆ ಮಾತಾಡ್ಕೊಂಡು ಕಾಂಪ್ರಮೈಸ್ ಆಗಿಬಿಟ್ಟು ಮತ್ತೆ ಚೆನ್ನಾಗಿರ್ತೀವಿ. ಯಾಕಂದರೆ ನಂಬೋದು ಲವ್ ಮ್ಯಾರೇಜ್ ಅಲ್ವಾ, ಇರುತ್ತೆ ಸಣ್ಣ ಪುಟ್ಟ ಜಗಳ ಅದು ಇದು. ಸರಿ ಮತ್ತೆ ಹೇಳ್ತೀನಿ ನಮ್ಮದು ಲವ್ ಮ್ಯಾರೇಜ್ ಸ್ಟೋರಿ. ಇವಾಗ ಸರ್ ಮನೆ ಬಂತು, ಪಿಕಪ್ ಮಾಡಿಬಿಟ್ಟು ನಾ ಬಂದೆ ರೀ ನಮ್ಮ ಆಫೀಸ್ ಕಡೆ. ಬನ್ನಿ ನಮ್ಮ ಆಫೀಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ. ಇದು ನಮ್ಮ ಆಫೀಸ್ ಬಂದುಬಿಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೆಳಗಾವಿ. ನಮಗೂ ಬೆಳಗಾವಿ ತಾಲೂಕು ಅಂದರೆ ಸುತ್ತಮುತ್ತಲೆಲ್ಲ ಬರ್ತಾವೆ ರೀ. ಎಲ್ಲ ಸ್ಕೂಲು ಎಲ್ಲ ವಿಸಿಟ್ ಮಾಡ್ತೀನಿ ರೀ. ಇಲ್ಲಿ ನಾ ಮಾಡೋಕತ್ತು ಇವಾಗ 2 ವರ್ಷ ಆಯ್ತು ರೀ. ಇಲ್ಲಿ ಡ್ರೈವರ್ ಅದು ಯಾರು ಹಚ್ಚಿಲ್ಲ ರೀ, ನಾನೇ ಮಾಡ್ತೀನಿ ರೀ. ನನ್ನದೇ ಸ್ವಂತ ಗಾಡಿ, ತಕ್ಕ ಮಟ್ಟು ವರ್ಕೌಟ್ ಆಗುತ್ತೆ ರೀ, ಮಾಡ್ತೀನಿ ರೀ. ಹಂಗೆ ನಮ್ಮ ಸರ್ ಬಂದುಬಿಟ್ಟು ಅವ್ರು ಬಿ ಒ ಅದಾರ ರೀ. ಅವ್ರನ್ನೇ ಕರ್ಕೊಂಡು ನಾ ಡೈಲಿ ಆ ಸ್ಕೂಲೆಲ್ಲ ವಿಸಿಟ್ ಹೋಗ್ತೀನಿ ರೀ. ಇವಾಗ ಹೊಂಟಿದ್ದೀವಿ ಸ್ಕೂಲ್ ವಿಸಿಟು. ಇವಾಗ ನಾವು ಬಂದೀವಿ ರೀ ಕೆನೆ ಪ್ರೌಢಶಾಲೆ ಹೈಸ್ಕೂಲ್ ಹತ್ರ ಇಲ್ಲಿ ವಿಸಿಟು. ಹೈಸ್ಕೂಲೆಲ್ಲ ಮುಗಿಸ್ಕೊಂಡು ರೀ ಇಲ್ಲಿ ನನ್ನ ಅಂಬಾರಿ ತಿರುಗಿ ನೋಡ್ರಿ, ಇದೇ ಗಾಡಿ ನಂದು. ಇದು ಮುಗಿಸ್ಕೊಂಡು ಮತ್ತು ನಾವು ಹೋಗ್ಬೇಕ್ರಿ ಇವಾಗ ಮಂಡೋಳಿ ಉಚ್ಗಾಂವ್ ಮುಂದೆ ಬರುತ್ತೆ ಅದು. ಈ ಕಡೆ ಎಲ್ಲ ಬಂದು ಮಂಡೋಳಿ ಸ್ಕೂಲೆಲ್ಲ ವಿಸಿಟ್ ಮಾಡ್ಕೊಂಡ್ಬಿಟ್ಟು ನಾವು ಹೊರಟು ಸರ್ ಮನೆ ಕಡೆ. ಟೈಮ್ ಆಯ್ತು ಅಂತ ಆಫೀಸ್ ಕಡೆ ಹೋಗ್ಲಿಲ್ಲ ರೀ. ಸ್ಟ್ರೇಟ್ ಸರ್ನು ಮನೆಗೆ ಬಿಟ್ಬಿಟ್ಟು ನಾನು ನಮ್ಮ ಮನೆ ಕಡೆ ಹೊರಟಿರಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಲಿ ಸಿಗೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ. ಪ್ಲೀಸ್ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಬಾಯ್.